ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಸಂಯುಕ್ತವಾಗಿ ರೈತರ ಆದಾಯ ದ್ವಿಗುಣಗೊಳಿಸುವ ತಾಂತ್ರಿಕತೆಗಳು ಮತ್ತು ಉಪಕಸಬುಗಳು ಕುರಿತಂತಹ ಉಪನ್ಯಾಸ ಮಾಲಿಕೆಯನ್ನ ಇತ್ತೀಚೆಗೆ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳದಲ್ಲಿ ಹಮ್ಮಿಕೊಂಡಿತ್ತು. ಬನ್ನಿ ಈ ಉಪನ್ಯಾಸ ಕಾರ್ಯಕ್ರಮದ ವರದಿಯನ್ನ ನೋಡಿ ಬರೋಣ. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ರೈತ ಸ್ನೇಹಿ ಆಶಯಗಳಲ್ಲಿ ಒಂದಾದ ರೈತರ ಆದಾಯ ದ್ವಿಗುಣಗೊಳಿಸುವ ಯೋಜನೆ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಸಂಯುಕ್ತವಾಗಿ ರೈತರ ಆದಾಯ ದ್ವಿಗುಣಗೊಳಿಸುವ ತಾಂತ್ರಿಕತೆಗಳು ಮತ್ತು ಉಪಕಸಬುಗಳು ಕುರಿತ ಉಪನ್ಯಾಸ ಮಾಲಿಕೆಯನ್ನ ಇತ್ತೀಚೆಗೆ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ ಎಂಬಿ ಪಾಟೀಲ್ ಅವರು ಕೃಷಿಯಲ್ಲಿನ ರೈತರ ಸಮಸ್ಯೆಗಳನ್ನು ವಿಜ್ಞಾನಿಗಳ ಜೊತೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಆದ್ದರಿಂದ ರೈತ ಮತ್ತು ವಿಜ್ಞಾನಿಗಳ ಮಧ್ಯೆ ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ ಉಪನ್ಯಾಸವು ಸೂಕ್ತ ವೇದಿಕೆಯಾಗಲಿದೆ ಎಂದರು. ಈ ಉಪನ್ಯಾಸ ಮಾಲಿಕೆ ಮೊದಲೇದು ಯಾವುದಿದೆಪ್ಪ ಅಂತಂದ್ರೆ, ಮುಖ್ಯವಾಗಿ ನಾವು ಎಲ್ಲಿ ನಮ್ಮ ರೊಕ್ಕವನ್ನ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ ಅನಾವಶ್ಯಕವಾಗಿ ಅಂದ್ರೆ ನಮ್ಮ ಬೆಳೆಗಳಿಗೆ ಕೊಡ್ತಕ್ಕಂಥ ಪೋಷಕಾಂಶ ನಿರ್ವಹಣೆಯಲ್ಲಿ, ನಮ್ಮ ಬೆಳೆಗೆ ಕೊಡ್ತಕ್ಕಂಥ ನೀರಿನಲ್ಲಿ, ನಮ್ಮ ಬೆಳೆಗೆ ಕೊಡ್ತಕ್ಕಂಥ ಸಸ್ಯ ಸಂರಕ್ಷಣಾ ಔಷಧಿ, ಇವು ಮೂರು ಮೇಜರ್ ನಮ್ಮ ಜೇಬು ಹರಿಯೋದಂದ್ರೆ ಇವು ಮೂರಿಂದ. ಅವನ್ನ ತಪ್ಪಿಸಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ತಜ್ಞರಿಂದ ಮಾಹಿತಿ ಸಿಗಬೇಕು. ಇಲ್ಲಿ ಏನಾಗುತ್ತೆ, ಇದು ಯಾಕೆ ಉಪನ್ಯಾಸ ಮಾಲಿಕೆಗಳಂತಂದ್ರೆ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಯಾವಾಗ ಒಂದು ತಿಳುವಳಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೋ ಅವಾಗ ಅದರ ಬಗ್ಗೆ ಜ್ಞಾನ ಬರ್ತದೆ. ಯಾವಾಗ ಅದು ಜ್ಞಾನ ಪ್ರಜ್ಞೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ವಿಸ್ತಾರವಾದಂತ ಪ್ರಜ್ಞೆನೇ ಏನ್ ಮಾಡುತ್ತೆ, ರೈತನ ವಿಜ್ಞಾನಿ ಮಾಡುತ್ತೆ. ಅದೇ ರೀತಿ ವಿಜ್ಞಾನಿ ಅವನ ಪ್ರಜ್ಞೆ ವಿಸ್ತಾರವಾದಂದ್ರೆ ಅವ ರೈತ ಆಗ್ತಾನೆ. ಇದು ಬಹಳ ಮುಖ್ಯವಾಗಿದ್ದು. ಇಲ್ಲ ಅಂದ್ರೆ ರೈತ ಒಂದ್ ಕಡೆ, ವಿಜ್ಞಾನ ಒಂದ್ ಕಡೆ ನಿಂತ್ಕೊಂಡು ನಾನು ಹೇಳಿದ್ದ ಕರೆಕ್ಟ್ ಅಂತೀವ, ನಾನು ಹೇಳಿದ್ ತಿಳಿದಿದ್ದ ಇವ ಅಂತೀವ ಆಗುತ್ತೆ. ಅವೆರಡೂ ಆಗ್ಬಾರ್ದನ್ನ ಉದ್ದೇಶಕ್ಕೆ ಈ ಉಪನ್ಯಾಸ ಮಾಲಿಕೆ ನಾವು ಇಟ್ಕೊಂಡಿವಿ. ತಜ್ಞರಾದ ನಂದಿನಿಯವರು ತೋಟಗಾರಿಕಾ ಬೆಳೆಗಳಿಗೆ ಸೂಕ್ಷ್ಮ ಪೋಷಕಾಂಶಗಳ ಮಹತ್ವ ಕುರಿತು ಉಪನ್ಯಾಸ ನೀಡಿದರು. ನಮ್ಮ ರಾಜ್ಯವು ಉತ್ತಮ ಮಣ್ಣು ಮತ್ತು ವಾತಾವರಣವನ್ನು ಹೊಂದಿದ್ದು, ರೈತರು ಕೃಷಿಯಲ್ಲಿ ಉತ್ಪಾದನೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆದುಕೊಂಡರೆ ಒಳ್ಳೆಯದು. ಅಲ್ಲದೆ ಬೆಳೆಗಳಿಗೆ ಪ್ರಧಾನ ಮತ್ತು ಲಘು ಪೋಷಕಾಂಶಗಳನ್ನು ಶಿಫಾರಿತ ಪ್ರಮಾಣದಲ್ಲಿ ಒದಗಿಸಿ ರೈತರು ಹೆಚ್ಚಿನ ಇಳುವರಿ ಪಡೆಯಬೇಕು ಎಂದು ತಮ್ಮ ಉಪನ್ಯಾಸದಲ್ಲಿ ತಿಳಿಸಿದರು. ಗ್ಲೋಬಲಿ ಅಂದ್ರೆ ವಿಶ್ವಾದ್ಯಂತ ಹಣ್ಣು ಮತ್ತು ತರಕಾರಿಗಳಿಗೆ ಬೇಡಿಕೆ ಜಾಸ್ತಿ ಆಗಿದೆ. ಎರಡನೇದು, ಈಗ ನಮಗೆ ಬದುಕಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ತಿನ್ನುವಂತ ಆಹಾರ ಏನಾಗಿರ್ಬೇಕು, ಖನಿಜಾಂಶ ತುಂಬಿರ್ಬೇಕು, ಪೆಸ್ಟಿಸೈಡ್ಸ್ ಇಂದ ತುಂಬಿರೋದಲ್ಲ. ಆಯ್ತಾ? ಸೊ ಖನಿಜಾಂಶಗಳಿಂದ ತುಂಬಿಕೊಂಡಿರ್ಬೇಕು ಅಂತ ಅನ್ನೋದಾದ್ರೆ ಅದ್ರಗಳಲ್ಲಿ ಇವಾಗ ಮೈನ್ ಸೋರ್ಸ್ ಏನ್ ಹೇಳ್ತೀವಿ, ಯಾರಿಗಾದ್ರೂ ವಿಟಮಿನ್ ಡಿಫಿಷಿಯನ್ಸಿ ಇದೆ ಅಂತಂದ್ರೆ ಡಾಕ್ಟರ್ ಹೇಳ್ತಾರೆ ಹಣ್ಣು ತಿನ್ನು ಅಂತಾರೆ. ಹಣ್ಣೊಳಗಡೆ ಇವತ್ತಿನ ದಿವಸ ಏನಿದೆ ಅಂತ ಯಾರು ಪರೀಕ್ಷೆ ಮಾಡಿ ನೋಡ್ತಾ ಇಲ್ಲ. ಕೆಮಿಕಲ್ಸ್ ಅಂತಂದ್ರೆ ಅದು ಪೆಸ್ಟಿಸೈಡ್ ಅನ್ನ ಆಗ್ಬೋದು ಅಥವಾ ಗೊಬ್ಬರದ ಮೂಲಕದಲ್ಲಿ ನಮ್ಮ ಭೂಮಿಯಲ್ಲಿ ಹೆಚ್ಚಾಗಿರ್ತಕ್ಕಂಥ ಹೆವಿ ಮೆಟಲ್ಸ್ ಆಗ್ಬೋದು. ಹೆವಿ ಮೆಟಲ್ಸ್ ಅಂದ್ರೆ ಏನು ಅಂತ ನಾನು ಹತ್ರ ನಿಮಗೆ ಹೇಳ್ತೀನಿ. ಇದರಲ್ಲಿ ಅದ್ರ ಮೂಲಕ ನಾವು ತಗೊಂಡಿರ್ತಕ್ಕಂಥದ್ದು ಭೂಮಿಯಲ್ಲಿ ಹಾಕ್ತಾ ಬಂದಿದ್ದು ಹಣ್ಣು ಮಾಡ್ಕೊಂಡಾಗ ಕ್ಯಾನ್ಸರ್ ಆ ಥರದ್ದಿರೋದೆಲ್ಲ ಕಾಯಿಲೆ ಬರುವಂತ ಸಂಭವ ಇದೆ. ಸೊ ಹಾಗಾಗಿ ಇವುಗಳನ್ನ ಪರೀಕ್ಷೆ ಮಾಡಿದಾಗ ಅಲ್ಲಿ ಕಂಟ್ರೀಸ್ ನೋಡಿ ಏನ್ ಹೇಳ್ತಾರೆ, ಅಲ್ಲಿ ದೇಶಗಳು ಇದು ನಿಮ್ಮ ಮಾಲ್ ನಮಗೆ ಬೇಡ, ಕೀಟನಾಶಕ ಮತ್ತೆ ರೋಗ ನಿರೋಧಕ ಏನು ಔಷಧಿ ಉಪಯೋಗ ಮಾಡ್ತೀವಿ ಅವುಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಆದ್ರೆ ಗೊಬ್ಬರದ ಮೂಲಕ ಬರ್ತಾ ಇರ್ತಕ್ಕಂಥ ಹೆವಿ ಮೆಟಲ್ಸ್ ನಾವು ಎಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ? ಇವತ್ತಿನ ದಿವಸ ರೈತರಾಗಿ ನಾವು ರೆಕಮೆಂಡೆಡ್ ಡೋಸ್ ಏನಿದೆ ಅದು ಬಿಟ್ಟು ಏನ್ ಕಡಿಮೆ ಇದೆ ಅಥವಾ ಹೆಚ್ಚಾಗಿರೋದನ್ನ ಕಡಿಮೆ ಮಾಡ್ಬೇಕಾ, ಕಡಿಮೆ ಇರೋದನ್ನ ಜಾಸ್ತಿ ಪೂರೈಸಬೇಕಾ, ಇವುಗಳ ಬಗ್ಗೆ ಗಮನ ಕೊಡುವಂತ ಅವಶ್ಯಕತೆ ಬಂದಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಿಕ್ಕಮಲ್ಲಿಗೆ ವಾಡದ ರೈತರಾದ ಬಸವರಾಜ್ ಅವರು ಮಾತನಾಡಿ, ಸಾವಯವ ಪದ್ಧತಿಯಲ್ಲಿ ರೇಷ್ಮೆ ಕೃಷಿ ಕೈಗೊಂಡು ಉತ್ತಮ ನಿರ್ವಹಣೆ ಮಾಡುತ್ತಿದ್ದು, ರೇಷ್ಮೆ ಹುಳುಗಳನ್ನ ಸಾಕಣೆ ಮಾಡುತ್ತಾ ಪ್ರತಿ ತಿಂಗಳು ಉತ್ತಮ ಆದಾಯ ಗಳಿಸುತ್ತಿದ್ದೇನೆ ಎಂದರು. ನಾನು ರೇಷ್ಮೆ ಆಯ್ಕೆ ಮಾಡ್ಕೊಂಡಿದ್ದ ಕಾರಣ ಎವ್ರಿ ಮಂತ್ ನನಗೆ ಪೇಮೆಂಟ್ ಬೇಕಾಗಿತ್ತು. ಅದು ನಮ್ಮ ಅಪ್ಪನ ಚಾಲೆಂಜಿಗೆ ಆಗಿ ಪ್ರತಿ ತಿಂಗಳ ನನ್ನ ಪಗಾರ ಬೇಕಾಗಿತ್ತು. ನಾನಿವತ್ತು ನನ್ನ ಪಗಾರ ಎಷ್ಟೈತಿ ಅಂದ್ರೆ ಎವ್ರಿ ಮಂತ್ 2 ಲಕ್ಷ ರೂಪಾಯಿ ಪಗಾರ ಐತಿ ನೋಡಿ. ಇದ್ರೊಳಗೆ ನಾ ಏನೇನು ನಿದರ್ಶನಗಳು ಮಾಡ ಅಂದ್ರೆ ನನ್ನ ಮಾರ್ಕೆಟು, ನನ್ನ ಶಕ್ತಿ, ನನ್ನ ಶ್ರಮ, ನನ್ನ ವಿದ್ಯೆ, ನನ್ನ ಬುದ್ಧಿ ಹಾಗೂ ನನ್ನ ಹವಾಮಾನ, ನನ್ನ ಪರಿಸರ, ಅವು ಯಾವ ತರ ನಾನು ದೂಡ್ಕೊಂಡು ಹೋಗ್ತಾವಲ್ಲ ಆ ತರ ನಾವು ಕುರ್ಬ್ಯಾನ್ ಹಚ್ಚಿ ಹೋಗ್ತೀವಿ. ಉಪನ್ಯಾಸ ಮಾಲಿಕೆಯಲ್ಲಿ ರೈತರು ಹಾಗೂ ತಜ್ಞರು ಭಾಗವಹಿಸಿ ವಿಚಾರ ವಿನಿಮಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ರೈತ ಬಾಂಧವರೇ, ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ. ನಮಸ್ಕಾರ.